ನಾನು ಸಾಸ್ಮೆ ಹಣ್ಣು ಹೆಕ್ಕಿಯಪ್ಪನಾಳ ಹೋಗ್ತಾ ಇದ್ದೆ. ಸಾಸ್ಮೆ ಹಣ್ಣಲ್ಲಿ ಸಾಸ್ಮೆ ಹತ್ತನಪ್ಪಳಿ ನೀರುಗೊಜ್ಜು ಹೀಗೆ ಸುಮಾರೆಲ್ಲ ಮಾಡ್ತಾ ಸುಮಾರು ಸಾಸ್ಮೆ ಹಣ್ಣು ಸಿಕ್ಕಿತ್ತು. ಅದಕ್ಕೆ ನಂಗೆ ನೀರುಗೊಜ್ಜು ಮಾಡೋಣ ಮಾಡಿದೆ. ಈಗ ನೀರುಗೊಜ್ಜು ಮಾಡಲು ಶುರು ಮಾಡೋಣ. ನಾ ಒಂದು 8-10 ಸಾಸ್ಮೆ ಹಣ್ಣಿನ ನೀರುಗೊಜ್ಜು ಮಾಡೋಣ ಅಂದ್ಕೊಂಡ್ರಿ. ಸಾಸ್ಮೆ ಹಣ್ಣಿನ ಸಿಪ್ಪೆ ತೆಗೆದು ಹುಳ ಇದ್ದಲ್ಲಿ ಎಲ್ಲ ನೋಡಿ ತೆಗೆದಿಟ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚ ಬೆಲ್ಲ, ಕಡೆಗೆ ಒಂದು ಕಾಂದಾರಿ ಮೆಣಸು ಅಥವಾ ಸೂಜಿ ಮೆಣಸು ಇರ್ತವಲ್ಲಿ ಖಾರಕ್ಕೆ, ಅದನ್ನ ಹಾಕಿ ಗಿವ್ಚ್ಕೊಳ್ಳವು. ಕೈಯಲ್ಲೇ ನುರ್ಕೊಂಡ್ರೆ ಟೇಸ್ಟ್ ಚಲೋ ಬತ್ತು. ಹಾಗಾಗಿ ಸಾಧ್ಯ ಆದಷ್ಟು ಎಲ್ಲರೂ ಕೈಯಲ್ಲೇ ನುರ್ಕೊಳ್ಳಿ. ಹೀಗೆ ನುರಿದಾದ್ಮೇಲೆ ಒಂದು ಒಗ್ಗರಣೆ ಕೊಡವು. ಒಗ್ಗರಣೆಗೆ 2 ಚಮಚ ಕೊಬ್ಬರಿ ಎಣ್ಣೆ, ಸಾಸಿವೆ, ಒಂಚೂರು ಇಂಗು, 2 ಚೂರು ಒಣ ಮೆಣಸು, 2 ಚೂರು ಹಸಿ ಮೆಣಸು, ಕಡೆಗೆ 1-2 ಕರಿಬೇವಿನ ಎಲೆ ಹಾಕಿ ಒಗ್ಗರಣೆ ಕೊಡವು. ಒಗ್ಗರಣೆ ಕೊಟ್ಟಾದಮೇಲೆ ಒಗ್ಗರಣೆನ ನುರಿಯವು. ಆವಾಗ ಮತ್ತು ಟೇಸ್ಟ್ ಬತ್ತು. ಮತ್ತು ಕಬ್ಬಿನುಟ್ಟಲ್ಲಿ ಹಾಕಿದ ಒಗ್ಗರಣೆ ಟೇಸ್ಟೇ ಭಾರಿ ಚಲೋ ಇರ್ತೋಳು ಹೇಳ್ತಾ. ಒಗ್ಗರಣೆ ಕೊಟ್ಟಾತಲ್ಲಿ ನೀರುಗೊಜ್ಜು ಹಾಕ್ಕೊಂಡು ಉಂಬೋದೆಯ. ನಿಂಗನು ಎಲ್ಲರೂ ಮಾಡ್ಕೊಂಡು ಊಟ ಮಾಡಿ.